ಸಚ್ ಅ ಬಿಗ್ ಕ್ರೌಡ್. ಫಸ್ಟ್ ಅವ್ರು ಹೇಳಿದಂಗೆ ನಮ್ಮ ಭಾಷೆ ನಮ್ಮ ಕಥೆಗಳು, ದ ಪ್ರಾಮಿಸ್ ZEE5 ಕಡೆಯಿಂದ ಏನು ನಾವು ಮಾಡಿದ್ವೋ ಇಲ್ಲಿ ತನಕನೂ ಅದೇ ಪ್ರಾಮಿಸ್ನ ಎಷ್ಟು ಮಟ್ಟಿಗೆ ನಾವು ಅದನ್ನು ಪ್ರಾಪರಾಗಿ ತಲುಪಿಸ್ಬೇಕು ಅನ್ನೋದನ್ನ ನಾವು ಪ್ಲ್ಯಾನ್ ಮಾಡಿ ಅದು ಪ್ರತಿ ಕಥೆಯಲ್ಲೂ ನಾವು ಅದನ್ನು ಕಾನ್ಷಿಯಸ್ ಆಗಿ ಅದನ್ನು ಮಾಡ್ತಾ ಇದ್ದೀವಿ. ಆ್ಯಂಡ್ ಐ ಆಮ್ ವೆರಿ ಪ್ರೌಡ್ ದಟ್ ಒಂದೊಂದು ಕಥೆಗೂ ಒಂದೊಂದು ಥರದ್ದು ಒಂದು ಸ್ಟೋರಿ ಲೈನ್ ಇದ್ರೇನು ಅದನ್ನ ಹೆಂಗ್ ನಮ್ಮ ಒಂದು ಊರಲ್ಲಿ ಅದನ್ನ ಫಿಕ್ಸ್ ಮಾಡಿ ಆ ಒಂದು ಬ್ಲೆಂಡ್ ಮಾಡೋದು ಅನ್ನೋದೊಂದಿದೆ. ಕತೆ ನಾರ್ಮಲ್ ಕಥೆಯಾಗೂ ಇರಬಹುದು, ಲೈಕ್ ನಮ್ಮ ಮನೆ ಪಕ್ಕದಲ್ಲಿ ಒಂದು ನಡೆಯೋ ಕಥೆನೋ ನಮ್ಮ ಊರಲ್ಲಿ ನಡೆದಿರೋ ಇದೇ ತರದ ಕಥೆಗಳಿರ್ಬೋದು. ಬಟ್ ಅದನ್ನ ಬ್ಲೆಂಡ್ ಮಾಡೋದು ಅನ್ನೋದೊಂದಿದೆ ಅಲ್ಲ, ಅದಕ್ಕೆ ಈ ತರದ ಟೆಕ್ನಿಷಿಯನ್ಸ್ ನಮ್ಮ ಕ್ರಿಯೇಟಿವ್ ಟೀಮ್ ಅದನ್ನ ಒಂದು ಪ್ರಾಪರ್ ಆಗಿ ಮಾಡ್ಕೊಂಡು ಬರ್ತಾ ಇದೆ, ವಿಚ್ ಇಸ್ ವೆರಿ ವೆರಿ ಪ್ರೌಡ್ ಮೊಮೆಂಟ್ಸ್. ಅಂಡ್ ಯಾ, last February I think we started this journey. This February we are in almost an year complete ಮಾಡ್ತಾ ಇದೀವಿ ಆ ಒಂದು ಪ್ರಾಮಿಸ್ ನ ZEE5 ಕನ್ನಡ ಅಥವಾ ಕನ್ನಡ ZEE5 ನಮ್ಮ ಭಾಷೆ ನಮ್ಮ ಕಥೆಗಳನ್ನ. ಸೊ ಈ ಒಂದು ವರ್ಷ ಜರ್ನಿಯಲ್ಲಿ 4ನೇ ಪ್ರಾಜೆಕ್ಟ್, ವಿಚ್ ಇಸ್ ಅ ವೆರಿ ಬಿಗ್ ಥಿಂಗ್ ಅಕಾರ್ಡಿಂಗ್ ಟು ಅಸ್, ಲೈಕ್ ಬಿಕಾಸ್ ಒಂದು ಇಂಡಸ್ಟ್ರಿ ಆ ಒಂದು ಇಂಡಸ್ಟ್ರಿನ ಕಟ್ಟೋ ಒಂದು ಶುರುವಲ್ಲಿ, ಆಸ್ ಐ ಸೆಡ್ ಇನ್ ದ ಪ್ರೀವಿಯಸ್ ಮೀಟಿಂಗ್ಸ್ ಅಲ್ಲೂ ಹೇಳುವಾಗ, ಇಟ್ ಇಸ್ ನಾಟ್ ದಟ್ ಈಸಿ. ಯಾಕಂದ್ರೆ ನಾವು ಎಲ್ಲರೂ ಒಂದು ಮೂವಿ ಒಂದು ಪ್ರಾಸೆಸ್ ಇರ್ತೀವಿ, ಒಂದು ಟಿವಿ ಪ್ರಾಸೆಸ್ ಇರ್ತೀವಿ, ಇದ್ರ ಮಧ್ಯ ಒಂದು ಸೀರೀಸ್ ನ ಒಂದು ಕತೆ ಬರುವಾಗ ಅದ್ರದ್ದು ಜರ್ನಿನೇ ಡಿಫ್ರೆಂಟ್ ಇತ್ತು. ಬಿಕಾಸ್ ನಮ್ಗೆ ಒಂದು ಶುರು ಮಾಡುವಾಗ ಓಕೆ ನಮ್ದು ಇದೆಲ್ಲ ಎಲ್ಲ ಜಾನರ್ ನಾವು ಮಾಡ್ತಿದೀವಲ್ವಾ, ಅದೇ ತರದ್ದು ಒಂದು ಸೀರೀಸ್ ಅನ್ನೋದು. ಬಟ್ ಇದಕ್ಕೆ ಬೇಕಾಗಿರೋ ಒಂದು ಪ್ಲಾನಿಂಗು, ಪ್ರೀ ಪ್ರೊಡಕ್ಷನ್, ಅದಕ್ಕೆ ಒಂದು ಥಾಟ್ ಪ್ರಾಸೆಸ್ ತುಂಬಾ ಡಿಫ್ರೆಂಟ್ ಇತ್ತು. ಸೊ ವಿ ಆಲ್ ಸ್ಯಾಟ್ ಟುಗೆದರ್. ಪ್ರತಿಯೊಂದು ಸತಿನೂ ನಾವು ಪ್ರದೀಪ್ ಹತ್ರ ಮಾತಾಡುವಾಗ ಇಲ್ಲ ಇದು ಹಿಂಗ್ ಮಾಡೋಣ ಹಂಗ್ ಮಾಡೋಣ, ಬಿಕಾಸ್ ಮೂವಿಗೂ ಸೀರೀಸ್ಗೂ ಒಂದು ಸಣ್ಣ ಥಿನ್ ಲೈನ್ ಡಿಫ್ರೆನ್ಸ್ ಆಗಿನೇ ಇರಬಹುದು, ಬಟ್ ಪ್ರಾಸೆಸ್ ಆಫ್ ಐಡಿಯೇಷನ್ ಇಸ್ ತುಂಬಾನೇ ಡಿಫ್ರೆಂಟು. ಆ ಒಂದು ಪ್ರಾಸೆಸ್ ಅಲ್ಲಿ ವಿ ಲರ್ನ್ ಸೋ ಮೆನಿ ಥಿಂಗ್ಸ್. ಒಂದೊಂದು ಕತೆ ಬರುವಾಗ ಒಂದೊಂದು ತರದ ಒಂದು ಲರ್ನಿಂಗ್ ಸಿಗುತ್ತೆ. ಆ ಲರ್ನಿಂಗ್ ನ ಪ್ರತಿ ಒಂದು ಮುಂದಕ್ಕೆ ಬರೋ ಪ್ರಾಜೆಕ್ಟ್ ಅಲ್ಲಿ ಹೆಂಗ್ ಇಂಪ್ಲಿಮೆಂಟ್ ಮಾಡ್ತೀವಿ ಅನ್ನೋದನ್ನ ನಮ್ಮ ಒಂದು ಟೀಮ್ ಅದನ್ನ ಪ್ರಾಪರ್ ಆಗಿ ಮಾಡ್ತಿದೆ. ಥ್ಯಾಂಕ್ ಯು ಪ್ರದೀಪ್ ಅಂಡ್ ಸನಲ್ ಅಂಡ್ ಟೀಮ್. ಥ್ಯಾಂಕ್ ಯು ತರುಣ್ ಸರ್, ಬಿಕಾಸ್ ಈ ಫಸ್ಟ್ ನಾವು ಲಾಸ್ಟ್ ಟೈಮ್ ಮಾತಾಡುವಾಗ ಈ ಜರ್ನಿಯಲ್ಲಿ ಶುರು ಮಾಡುವಾಗ ಇಂಡಸ್ಟ್ರಿ ಒಂದು ಕಟ್ಟಬೇಕು ಅಥವಾ ಒಂದು ವೆಬ್ ಸೀರೀಸ್ ಒಂದು ಇದು ಯಾರು ಮಾಡದೇ ಇರುವ ಟೈಮಲ್ಲಿ ಶುರು ಮಾಡಿರೋ ಜರ್ನಿಯಲ್ಲಿ ವಿ ಸ್ಟಾರ್ಟೆಡ್ ವಿತ್ ಶ್ರುತಿ ನಾಯ್ಡು ಪ್ರೊಡಕ್ಷನ್, ಅದಾದ್ಮೇಲೆ KRG, ತರುಣ್ ಸರ್ ಆ ಜರ್ನಿಯಲ್ಲಿ, ಜೊತೆಗೆ ವಿಜಯ್ ಸರ್. ಸೊ ದೋ ದೇ ಆರ್ ಆಲ್ ಪಾರ್ಟ್ ಆಫ್ ಅವರ್ ಫ್ಯಾಮಿಲಿ ಫಾರ್ ಸೋ ಮೆನಿ ಅದರ್ ಪ್ರಾಜೆಕ್ಟ್ಸ್. ಈ ಒಂದು ಜರ್ನಿಯಲ್ಲೂ ಅವ್ರು ನಾವು ಕೇಳಿದ ತಕ್ಷಣ ಇಮಿಡಿಯೇಟ್ ಆಗಿ ಒಪ್ಕೊಂಡು ಅದು ಮಾಡಿರೋದಕ್ಕೆ ತುಂಬಾ ಥ್ಯಾಂಕ್ಸ್ ಟು ಆಲ್ ಆಫ್ ಅದರ್ ಪ್ರೊಡ್ಯೂಸರ್ಸ್ ಆಲ್ಸೋ. ಸೀರೀಸ್ ಒಂದು ಬಿಟ್ಟು ನಾನ್ ಫಿಕ್ಷನ್ ಬರೋದು ಪ್ಲಾನ್ ಮಾಡ್ತಾ ಇದೀವಿ, TV++ ಒಂದು ಫಾರ್ಮೆಟ್ ಬರೋದು ಪ್ಲಾನ್ ಮಾಡ್ತಾ ಇದೀವಿ. ಅದ್ರ ಜೊತೆಗೆ ಒಂದು ದೊಡ್ಡ ಪ್ರಾಜೆಕ್ಟ್ ಈ ವರ್ಷ ನಾವು ಕೊಡಬೇಕು ಅನ್ನೋದು ಒಂದು ಇದೆ, ಟೆಂಟ್ ಪೋಲ್. ಸೊ ಆ ಒಂದು ಜರ್ನಿಯಲ್ಲಿ ದೇರ್ ಆರ್ ಸೋ ಮಚ್ ಆಫ್ ಫಾರ್ಮೆಟ್ಸ್ ವಿ ಆರ್ ಗೋಯಿಂಗ್ ಟು ಗೆಟ್ ಇನ್, ಅಂಡ್ ಎವ್ರಿ ಮಂತ್ ಒಂದು ಹೊಸ ತರಹದ ಕೊಡಬೇಕು ಅನ್ನೋದು ಒಂದು ಪ್ಲಾನಿಂಗ್ ಅಲ್ಲಿ ಹೋಗ್ತಾ ಇದ್ವಿ. ಟಚ್ ವುಡ್ ವಿ ಶುಡ್ ಸಕ್ಸೆಸ್ ದಟ್. ಸೊ ರಾಕ್ಷಸ ಅಗೇನ್, ದಿಸ್ ಇಸ್ ಒನ್ ಅದರ್ ಜರ್ನಿ ವಿಚ್ ವಿ ಸ್ಟಾರ್ಟೆಡ್ ಇನ್ ದ ನಾರ್ತ್ ಕರ್ನಾಟಕ, ಅಂಡ್ ಮೋಸ್ಟ್ ಆಫ್ ಅವರ್ ಟೀಮ್ ಮೆಂಬರ್ಸ್ ಆಲ್ಸೋ ನಾರ್ತ್ ಕರ್ನಾಟಕದಿಂದ ನಾವು ಸೆಲೆಕ್ಟ್ ಮಾಡಿರೋದು ಆರ್ಟಿಸ್ಟ್ ಆಗಿರಲಿ, ಈವನ್ ದ ಪ್ರೊಡ್ಯೂಸರ್ ಫಾರ್ ದಟ್ ಮ್ಯಾಟರ್. ಶೋ ಆಲ್ ಯುವರ್ ಬ್ಲೆಸ್ಸಿಂಗ್. ಪ್ರತಿ ತಿಂಗಳು ಒಂದ್ಸತಿ ನಾವು ಮೀಟ್ ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್. 3ನೇ ಎಪಿಸೋಡ್ ಇಂದ ಇನ್ನೂ ಕ್ಯೂರಿಯಸ್ ಆಗಿ ಹೋಗುತ್ತೆ. ಸೊ ಸ್ಟಿಲ್ ಇವಾಗ ನೀವು ನೋಡಿರೋ ಪ್ರಾಜೆಕ್ಟ್ ಕಂಪ್ಲೀಟೆಡ್ ಅಲ್ಲ, ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್ ಸ್ಟಿಲ್ ಟೀಮ್ ಇಸ್ ವರ್ಕಿಂಗ್ ಆನ್ ಇಟ್. ಇನ್ನೂ ಒಂದೇ ದಿನ ಇರೋದು. ಸೊ ತುಂಬಾ ಕರೆಕ್ಷನ್ಸ್, ತುಂಬಾ ವಿಚಾರಗಳು ನಡೀತಾನೆ ಇರುತ್ತೆ. ಲಾಸ್ಟ್ ಮೂಮೆಂಟ್ ತನಕ ನಮ್ಮ ಪ್ರಯತ್ನ ನಾವು ಮಾಡ್ತಾ ಇರ್ತೀವಿ. ಸಪೋರ್ಟ್ ಆಲ್ವೇಸ್. ಅವರು ಇಷ್ಟು ಚೆನ್ನಾಗಿ ಕ್ಯಾಮ್ರಾ ಹಿಡ್ಕೊಂಡು ನೀವೆಲ್ಲ ಕೂತಿರೋದನ್ನೆಲ್ಲ ನೋಡಿದ್ರೆ ಫಸ್ಟ್ ಅದು ನನಗೆ ಬಹಳ ಖುಷಿ ಆಗ್ತಾ ಇದೆ. ಈ ಥರದ್ದು ಒಂದು ಗ್ಯಾದರಿಂಗ್, ಈ ಥರದ್ದು ಸಪೋರ್ಟ್ ರಿಯಲಿ ಇಸ್ ಬಹಳ ಗ್ರೇಟ್ ಥಿಂಗ್ ಅಂಡ್ ಗುಡ್ ಸಪೋರ್ಟ್ ಅಂತ ನಾನು ಹೇಳ್ತೀನಿ. ಈ ರಾಕ್ಷಸ ವೆಬ್ ಸೀರೀಸ್ ಅಲ್ಲಿ ನಾನು ಆಕ್ಟ್ ಮಾಡೋದಕ್ಕೆ ಮುಖ್ಯವಾಗಿ ಕಾರಣ ಎರಡು. ಒಂದು ZEE ಕನ್ನಡ ಅಂಡ್ ನಮ್ಮ ತರುಣ್ ಸುದೀಪ್. ನಾನು ZEE ವೇದಿಕೆ ಮೇಲೆ ಒಂದು ಶೋಗೆ ನಾನು ಮೀಟ್ ಮಾಡಿದಾಗ ನಾನು ತರುಣ್ ಅವರಿಬ್ರು ಒಂದು ವೇದಿಕೆ ಮೇಲೆ ಒಂದು ಡ್ಯಾನ್ಸ್ ಮಾಡಿದ್ವಿ. ಪ್ರತಿದಾಗೆ ತರುಣ್ ಅವ್ರು ಕೇಳಿದ್ದು, ಅಭಿ ಸರ್ ನನಗೊಂದು 7 days ಡೇಟ್ ಕೊಡ್ತೀರಾ? ನಾನು 8 days ಕೊಡ್ತೀನಿ ತಗೊಳ್ಳಿ. ಅದಾದ್ಮೇಲೆ 3-4 ತಿಂಗಳು ನನಗೆ ಫೋನ್ ಇಲ್ಲ, ಏನಿಲ್ಲ. ನಾನೇ ಒಂದು ಫೋನ್ ಮಾಡಿದೆ, ಏನು ನೀವು ಕೇಳಿದ್ರಿ? ಇಲ್ಲ ಸರ್, ಟೀಮ್ ಶಾರ್ಟ್ಲಿ ಮೇಲೆ ಮೀಟ್ ಮಾಡುತ್ತೆ, ನೀವು DCP ರುದ್ರಯ್ಯ ಅಂತ ಒಂದು ವೆಬ್ ಸೀರೀಸ್ ಮಾಡ್ತಾ ಇದ್ರಿ. ಆಮೇಲೆ ಸ್ವಲ್ಪ ನ್ಯಾಚುರಲ್ಗೆ ಸ್ವಲ್ಪ ನೀವು ಸಪೋರ್ಟ್ ಮಾಡಬೇಕು ಅಂತ ಅಷ್ಟೇ ಹೇಳಿಟ್ಟಿದ್ದು. ಆಮೇಲೆ ಮತ್ತೆ ಅವರಿಂದ ಯಾವುದು ಫೋನ್ ಬರಲಿಲ್ಲ. ನನಗೆ ಬಂದಿದ್ದೆಲ್ಲ ಅವ್ರ ಟೀಮ್ ರಾಮ್ ತೇಜ್ ಅಂತ ಇದ್ದಾರೆ ಸಾಹೇಬ್ರು, ಅವರು ಬಹಳ ಚೆನ್ನಾಗಿ ಕೆಡುಕೋತಾರೆ ಕೆಟ್ಟಕ್ಕೆ. ಅವರು ಬಂದು ಫೋನ್ ಮಾಡಿದ್ರು, ಅಣ್ಣ ಹೇಳಿದರೆ ನಿಮ್ಮ ಹತ್ರ ಮಾತಾಡಲಿಕ್ಕೆ ಏನು
ಏನಂದ್ರೆ ಇಲ್ಲಪ್ಪ ನಾನು ತರುಣ್ ಸುಧೀರ್ ಅವ್ರಿಗೆ ಹೇಳಿದ್ದೀನಿ, ನಾನು ಡೇಟ್ ಬಗ್ಗೆ ಮಾತೇ ಇಲ್ಲ, ನಾನು ಮಾಡ್ತೀನಿ. ಅದೇ ಸರ್ ನಿಮ್ಮ ಸ್ವಲ್ಪ ಕಮರ್ಷಿಯಲ್ ಪೇಮೆಂಟ್ ಒಂಚೂರು ಬಗ್ಗೆ ಮಾತಾಡಿದ್ರೆ ಅನುಕೂಲ ಆಗ್ತಿತ್ತು. ನಾನು ಹೇಳಿದೆ, ನಾನು ತರುಣ್ ಸುಧೀರ್ ಅಲ್ವಾ, ಅವ್ರು ನನಗೆ ಪ್ರೀತಿಯಿಂದ ನನಗೆ ಆಫರ್ ಕೊಟ್ಟಿದ್ದಾರೆ. ಆದರೆ ಎಲ್ಲರೂ ಪ್ರೀತಿಯಿಂದ ಕೊಡ್ತಾರೆ, ಅವ್ರು ಫ್ರೀಯಾಗಿ ಮಾಡ್ತಿದ್ದ ಕೇಳಕ್ ಹೋಗಬೇಡಿ, ನಮ್ಮ ಜೀವನ ನಡಿಬೇಕಲ್ಲ. ನಾನು ತರುಣ್ಗೋಸ್ಕರ ಇದೊಂದು ಫ್ರೀಯಾಗಿ ಮಾಡ್ತೀನಿ, ಅವ್ರು ಏನು ಕೊಡು ತಗೋತೀನಿ ಅಂತ ಹೇಳಿದೆ. ಬಿಕಾಸ್ ತರುಣ್ ಅವರು ಅಷ್ಟು ಪ್ರೀತಿಯಿಂದ ನನಗೊಂದು ಪಾತ್ರನ ಮೈಂಡಲ್ಲಿ ಅಂದ್ಕೊಂಡು ಅವ್ರು ಸಿನಿಮಾದಲ್ಲೇ ಮಾಡಬೇಕು, ಒಂದು ಯೂನಿಕ್ ಆಗಿ ಮಾಡಬೇಕು ಅವ್ರಿಗೆ ಸರ್ ಜೊತೆ ಅಂತೆಲ್ಲ ಹೇಳ್ತಾ ಇದ್ರು. ಅದಿನ್ನೂ ಚಾನ್ಸ್ ಬಂದಿಲ್ಲ ನನಗಿನ್ನು, ಬಂತಲ್ಲ. ಹಾಗಾಗಿ ನಾನು ಅಷ್ಟೇ ರೆಸ್ಪೆಕ್ಟ್ ಆಗಿ ಅವ್ರು ಏನು ಕೊಡ್ತಾರೆ ತಗೊಂಡು ಮಾಡ್ತೀನಿ ಅಂದೆ. ಇದು ನಾನು ತೋರಿಸಿದಂತ ಅವ್ರಿಗೊಂದು ಚಿಕ್ಕ ಗೌರವ ಅಂತ ಅಷ್ಟೇ, ಆ ಪ್ರೀತಿ ಅವ್ರ ಮೇಲೆ. ನನಗೆ ತುಂಬ ಸ್ಮಾರ್ಟ್ ಆಗಿದ್ದಾರೆ, ಈಗ ಅದೇ ಹೇಳ್ತಾ ಇದ್ದೆ. ಹಾಗಾಗಿ ಆಮೇಲೆ ಹಾಗಂತ ಅವ್ರು ನನಗೇನು ಫ್ರೀಯಾಗಿ ಮಾಡಿಸ್ಲಿಲ್ಲ, ನನಗೇನು ಕೊಡಬೇಕು ಅಂತ ಕೊಟ್ಟು ಮಾಡಿಸಿದ್ದಾರೆ. ಥ್ಯಾಂಕ್ಸ್ ಟು ಮೈ ಫ್ರೆಂಡ್ ತರುಣ್ ಸುಧೀರ್ ಆ್ಯಂಡ್ ಮಿಸ್ಟರ್ ರಾಮ್ ತೇಜ. ಆಮೇಲೆ ಈ ಶೂಟಿಂಗ್ ಟೈಮಲ್ಲಿ ಡೈರೆಕ್ಟ್ರು ಸುಹಾನ್ ಬಗ್ಗೆ ಹೇಳಬೇಕು. ವಯಸ್ಸಲ್ಲಿ ಚಿಕ್ಕವರು ಅಂತ ಅನ್ಕೋತೀನಿ ನಾನು, ತುಂಬ ಚಿಕ್ಕವ್ರ. ಓಕೆ, ನಾನು ಅದೇ ಬಂದಾಗ ಹೇಳ್ತಾ ಇದ್ದೆ, ನಮ್ಗೆ ಇನ್ನೊಂದು ಏನಾಗಿ 2 ಲೆವೆಲ್ ಆಗ್ಬಿಟ್ಟಿದೆ. ನಮಗೆ ಬತ್ತಿದ ಹಾಗೆ ಫಸ್ಟ್ ದಬ 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 ಅಂತ ಎಲ್ಲ ಖಾಲಿ ಬೀಳ್ತಾರೆ, ನೆಕ್ಸ್ಟ್ ಹಿರಿಯ ನಟರು ಅಂತ ಕೂಡಿಸ್ಬಿಡ್ತಾರೆ. ಅಲ್ಲಿ 2 ಪ್ಲೇಸ್ ನಮಗೆ ಅಂತ. ನಾವು ಅದು ಅಲ್ಲಿಂದ ಈ ಕಡೆ ಹೇಗೆ ಬರೋದಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೀನಿ ನಾನೀಗ. ಅವ್ರು ನನಗೆ ಹೇಳಿದ್ದು, ಸರ್ ನೀವು ಚಿಕ್ಕವ್ರಿಗೆ ಚಿಕ್ಕವರು, ದೊಡ್ಡವ್ರಿಗೆ ದೊಡ್ಡವರು ಸರ್, ನಿಮ್ಮ ಜೊತೆ ಟ್ರಾವೆಲ್ ಮಾಡೋದು ನಮಗೆ ಖುಷಿ ಅಂತ ನೈಸಾಗಿ ಹೇಳ್ತಾ ಅವ್ರಿಗೆ ಹೇಗೆ ಬೇಕೋ ಹಾಗೆ ಆ್ಯಕ್ಟ್ ಮಾಡಿಸ್ಕೊಳ್ತಾರೆ ಅಂತ ಸಾಮರ್ಥ್ಯ ಆ ಡೈರೆಕ್ಟ್ರಿಗೆ. ಸುಹಾನ್ ಭಾಳ ವಂಡರ್ಫುಲ್ ಡೈರೆಕ್ಟರ್. ಆಮೇಲೆ ನಾನು ಹೇರ್ ಸ್ಟೈಲ್ ಆಗ್ಬೋದು ಅನ್ನೋದಕ್ಕೆಲ್ಲ ಒರಿಜಿನಲ್ ಆಗಿರ್ಬೇಕು ಸರ್. ನಾನು ಇಲ್ಲಪ್ಪ ಹೇರ್ಸ್ ಎಲ್ಲ ಟ್ರಿಮ್ ಮಾಡಿಬಿಟ್ಟಿದ್ದೀನಿ, ಪರವಾಗಿಲ್ಲ ಸರ್, ನಿಮ್ಮ ಪಾಠಕ್ಕೆ ಚೆನ್ನಾಗಿ ಮ್ಯಾಚ್. 59 ವರ್ಷ ರಿಟೈರ್ಡ್ ಆಗ್ತಾ ಇರ್ತೀರಾ, 60 ವರ್ಷದ ಥರ ಕಾಣಿಸ್ತಾ, ನೀವು ಕಾಣಿಸಲ್ಲ, ಬಟ್ 60 ವರ್ಷದ ತೋರಿಸ್ತೀವಿ ನಾವು. ಹೀಗೆಲ್ಲ ಮಾಡಿ ನಮ್ಮನ್ನ ಕೆಲಸ ಮಾಡಿಸ್ಕೊಂಡಿದ್ದಾರೆ. ವಂಡರ್ಫುಲ್ ಡೈರೆಕ್ಟರ್. ಬಟ್ ಇಲ್ಲಿ ಬಹಳ ಆಶ್ಚರ್ಯ ಏನಂದ್ರೆ, ಇಲ್ಲಿಂದ ಅಷ್ಟು ಜನನ ಸೌದತ್ತಿ ಕರ್ಕೊಂಡೋಗಿ ಆ ಒಂದು ಕ್ರೌಡಲ್ಲಿ ಅಷ್ಟೊಂದು ಜೂನಿಯರ್ಸು, ಅಷ್ಟೊಂದು ಕ್ರೌಡ್ ಇಟ್ಕೊಂಡು, ಇಟ್ಸ್ ನಾಟ್ ಈಸಿ. ಯಾಕಂದ್ರೆ ನಾವು ಇಲ್ಲಿ ಮಾಡೋಕ್ಕೆ, ನಾನು 3 ಸಿನಿಮಾ ಪ್ರೊಡ್ಯೂಸ್ ಮಾಡೋದ್ರಿಂದ ನನಗೆ ಗೊತ್ತು ಎಷ್ಟು ಡಿಫಿಕಲ್ಟ್ ಇರುತ್ತೆ ಒಂದು ಸೀನ್ ತೆಗೆಯೋದು ಅಂತ. ನಾನು ಈ 3 ಎಪಿಸೋಡ್ ವಿತ್ ಮ್ಯೂಸಿಕ್ ನೋಡಿದಾಗ ಅನಿಸ್ತಾ ಇತ್ತು, ರಿಯಲಿ ಪ್ರೊಡ್ಯೂಸರ್ ಆ್ಯಂಡ್ ಡೈರೆಕ್ಟರ್ ಆ್ಯಂಡ್ ಬ್ಯಾಕ್ ಜಿ ಕನ್ನಡ ಸಪೋರ್ಟ್ ಎದ್ದು ಕಾಣ್ತಾ ಇದೆ ಅಲ್ಲಿ. ವಂಡರ್ಫುಲ್. ನಾನು ಇಷ್ಟಪಟ್ಟಷ್ಟಕ್ಕೆ ಜನ ಇಷ್ಟಪಡಬೇಕು ಅಂತೇನಿಲ್ಲ, ಬಟ್ ಹಾಗೆ ನಾನೊಬ್ಬ ಆಡಿಯನ್ಸ್ ಆಗಿ ನೋಡಿ ಹೇಳ್ತಿದ್ದೀನಿ, ತುಂಬ ಚೆನ್ನಾಗಿದೆ. ಹೆಡ್ ಅವ್ರು ಹೇಳಿದಾಗೆ 4ನೇ ಎಪಿಸೋಡ್ ತುಂಬ ಚೆನ್ನಾಗಿ ಟೇಕ್ ಆಫ್ ಆಗುತ್ತೆ, ಅನ್ಬಿಲೀವಬಲ್ ಹೊರಟೋಗುತ್ತೆ. ರಾಕ್ಷಸ ಯಾರು ಅಂತ ಕೊನೆಯವರು ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಹಾಗಾಗಿ ಥ್ಯಾಂಕ್ಸ್ ಟು ಮೈ ಡೈರೆಕ್ಟರ್ ಸುಹಾನ್ ಪ್ರಸಾದ್ ಆ್ಯಂಡ್ ಎವ್ರಿಬಡಿ. ಆಮೇಲೆ ಇನ್ನು ಹೀರೋ ರಾಘು ಬಗ್ಗೆ ಹೇಳಬೇಕು ಅಂದರೆ, ವಂಡರ್ಫುಲ್ ಆ್ಯಕ್ಟರ್. ಭಾಳ ನಾನು ಅವ್ರು ನೋಡ್ಕೊಂಡೆ ಬೆಳೆದಿರೋದು. ನನಗೊಂದು ಹಾಗಾಗಿ ವಂಡರ್ಫುಲ್ ಆ್ಯಕ್ಟರ್. ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿದೆ ಅಷ್ಟೇ ಫಸ್ಟ್ ಟೈಮ್. ಭಾಳ ಒಳ್ಳೆ ಎಕ್ಸ್ಪೀರಿಯನ್ಸ್, ತುಂಬ ಚೆನ್ನಾಗಿ ಮಿಕ್ಸ್ ಆಗ್ತಾರೆ, ನೋಡ್ಕೊಳ್ಳಿ ಬೇಕಾದಷ್ಟಿದೆ ಅವ್ರ ಥರ ನಾವು. ಹಾಗಾಗಿ ವಂಡರ್ಫುಲ್ ಡೈರೆಕ್ಟರ್, ವಂಡರ್ಫುಲ್ ಹೀರೋ. ಆಮೇಲೆ ಮಯೂರಿ ಅಷ್ಟೇ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದರೆ, ತುಂಬ ಮುದ್ದಾದ ಹುಡುಗಿ. ಆಮೇಲೆ ನಾನು ಜಿ ಕನ್ನಡ ಬಗ್ಗೆ ಹೇಳಬೇಕು. ತುಂಬ ಗ್ಯಾಪಲ್ಲಿ ನಾನು ಮನೇಲಿ ಕೂತ್ಕೊಂಡಾಗ, 8-9 ವರ್ಷ ಕೂತಾಗ, ನನಗೆ ಒಂದು ರಿಯಾಲಿಟಿ ಶೋ ಮೂಲಕ ನನಗೊಂದು ಆಕ್ಸಿಜನ್ ಕೊಟ್ಟಂತ ಒಂದು ವಾಹಿನಿ ಜಿ ಕನ್ನಡ. ಹಾಗೆ ಎವ್ರಿ ವೇ ನಾನು ಎಲ್ಲೇ ಹೋದ್ರು ಅದನ್ನ ಮರೆಯೋಕ್ಕಾಗಲ್ಲ. ಆ ಪ್ರೀತಿ ಅವ್ರು ಯಾವಾಗಲೇ ಕರೆದ್ರು ಕೂಡ, ನಾನು ಯಾವುದೇ ಶೋ ಆಗಲಿ ಹಿಂದೆ ಮುಂದೆ ಮಾತಾಡದೆ ಹೋಗಿ ನನ್ನ ಒಂದು ಸಣ್ಣ ಕೆಲಸ ಆಗ್ಬೋದು, ಆ ದೊಡ್ಡ ಕೆಲಸ ಆಗ್ಬೋದು ಮಾಡಿ ಬಂದಿದ್ದೀನಿ. ಭಾಳ ಖುಷಿ ಆಗ್ತದೆ ಇಂಥ ಒಂದು ಟೀಮಲ್ಲಿ ಬಂದು ಈ ವೆಬ್ ಸೀರೀಸಲ್ಲಿ ನಾನು ಕೂತಿದ್ದೆ. ಯಾಕಂದರೆ ತುಂಬ ಚಾಲೆಂಜಿಂಗ್ ಇರುತ್ತೆ ವೆಬ್ ಸೀರೀಸ್ನ ಕರ್ನಾಟಕದಲ್ಲಿ ಪುಷ್ ಮಾಡ್ತಾ ಇರೋದೇ ಭಾಳ ದೊಡ್ಡ ವಿಷಯ. ಯಾಕಂದರೆ ಸೀರಿಯಲ್ಸ್ ಹೋಗ್ತಾ ಇದೆ, ಸಿನಿಮಾ ಹೋಗ್ತಾ ಇದೆ, ವೆಬ್ ಸೀರೀಸ್ಗೆ ಜನರ ಕರೆದು ಕೂಡಿಸೋದು. ಯಾಕಂದರೆ ಹಿಂದೆ ಮಾಡಿದಂಥ 3 ವೆಬ್ ಸೀರೀಸ್ ತುಂಬ ದೊಡ್ಡ ಹಿಟ್ ಆಗಿದೆ, ಬೇಕಾದ್ರೆ ನಾನು ನೋಡಿದ್ದೀನಿ. ಇದು ನಾನು ಅನ್ಕೋತೀನಿ, ಏನು ಜನಪ್ರಿಯತೆ ಗಳಿಸಿದೆಯೋ ಪ್ರೀವಿಯಸ್ ವೆಬ್ ಸೀರೀಸ್, ಇದು ಅದು 10 ಪಟ್ಟು ಜನಪ್ರಿಯತೆ ಗಳಿಸುತ್ತೆ, ನೋ ಡೌಟ್. ಈ ರಾಕ್ಷಸ, ಐ ಥಿಂಕ್ ರಾಕ್ಷಸ 2 ಕೂಡ ಬರ್ಬೋದು ಅನ್ಕೋತೀನಿ ನಾನು, ಅಲ್ವಾ? ಹತ್ರ ಬರ್ಬೋದಾ? ಬರಲಿ, ಒಂದು ಹೋಪ್ ಫಾರ್ ದಿ ಬೆಸ್ಟ್. ಎನಿವೇ, ಥ್ಯಾಂಕ್ಸ್ ಟು ಮೈ ಜಿ ಕನ್ನಡ. ಅಂದ್ರೆ ರಿಟೈರ್ಡ್ ಆಗ್ಬೇಕಾದ್ರೆ ಅದೇನೊಂದು ಪ್ರಾಬ್ಲಮ್ ಬಂದ್ಬಿಟ್ರೆ, ರಿಟೈರ್ಡ್ ಆದ್ಮೇಲೆ ಅದೇನು ಇರುತ್ತಲ್ಲ ಪೇಮೆಂಟ್ ರೂಲ್ಸ್, ಸೆಟ್ಲ್ಮೆಂಟ್ಸ್ ಎಲ್ಲ ತೊಂದರೆ ಆಗುತ್ತೆ ಅಂತ. ಇವಾಗ ಇಲ್ಲೂ ಸೆಟ್ಲ್ಮೆಂಟ್ ಬಗ್ಗೆ ಮಾತಾಡ್ತೀರಿ, ಪೇಮೆಂಟ್ ವಿಚಾರನೆ. ಆಯ್ತು, ಅದೆಲ್ಲ ಮಾಡ್ತಾರ. ನಾನು ಹೇಳಿದ್ನಲ್ಲ, ಕೆಡುಕೊಳಿದ್ರೆ ನಾನು ನಿಸ್ಸಿಮ, ಹಾಗಾಗಿ ಅಷ್ಟೇ. ಅದು ಬಿಟ್ರೆ ಏನಿಲ್ಲ. ಎಲ್ಲ ಕಡೆಯಿಂದ ಅದೇ ನನ್ನ ಪ್ರಾಬ್ಲಮ್. ಡಿಸಿ ಪೃಥ್ವಿ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ, ಎಲ್ಲಿ ರಿಟರ್ನ್ ಆದ್ಮೇಲೆ ಬರೋದಕ್ಕೆ ಎಲ್ಲಿ ಕತ್ರಿ ಆಗುತ್ತೋ ನಮ್ಮ ಭಯ ಅಷ್ಟೇ. ಸೊ ಅವ್ರಿಗೆ ಇವ್ರ ಹೆದರಿಕೆ, ಇವ್ರಿಗೆ ಅವ್ರ ಹೆದರಿಕೆ. ಸೊ ಒಂದು ಚೈನ್ ಹೆಂಗ್ ವರ್ಕ್ ಆಗುತ್ತೆ ಅನ್ನೋದನ್ನ ತೋರಿಸಿದ್ವಿ. ಥ್ಯಾಂಕ್ ಯು ನಮಗೆ ಎಷ್ಟು ಮುದ್ದಾಗಿ ನಡೆಸಿದ್ದೀರಾ ಅಂತ ಹೇಳಿದ್ರೆ, ಸಕ್ಕತ್ತಾಗಿ ಕಾಣಿಸ್ತಿದ್ದೀರಾ, ಅಷ್ಟೇ ಮುದ್ದಾಗಿ ಕಾಣಿಸ್ತಿದ್ದೀರಾ, ಚೆನ್ನಾಗಿ ಆಕ್ಟ್ ಕೂಡ ಮಾಡಿದ್ದೀರಾ. ನಿಮ್ಮ ಅನುಭವ ಹೇಗಿತ್ತು ರಾಕ್ಷಸ ವೆಬ್ ಸೀರೀಸ್ ಜೊತೆ?
ಶರಣಾರ್ಥಿ ಎಲ್ಲರಿಗೂ. ಭಾಳ ಖುಷಿಯಾಗಕತ್ತೈತಿ ನನಗೆ, ಯಾಕಂದ್ರೆ ನಿಮ್ಗೆಲ್ಲರಿಗೂ ಗೊತ್ತೈತಿ ನಾನು ಹುಬ್ಳಿ ಹುಡುಗಿ. ಸೊ ನನ್ನ ಮೊದಲನೇ ವೆಬ್ ಸೀರೀಸ್ ಅದು ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಜ್ಯೋತಿ ಅನ್ನೋ ಮುದ್ದಾದ ಪಾತ್ರ 3 ಎಪಿಸೋಡಲ್ಲಿ ನೀವು ನೋಡಿದ್ದೀರಾ ಎಷ್ಟು ಸುಂದರವಾಗಿ ನನ್ನನ್ನು ಪ್ರೊಜೆಕ್ಟ್ ಮಾಡಿದ್ದಾರೆ ಅಂತ. ಸೊ ದ್ಯಾಟ್ಸ್ ವೈ ಫಸ್ಟ್ ಆಫ್ ಆಲ್ ಐಡ್ ಲೈಕ್ ಟು ಥ್ಯಾಂಕ್ ದ ಎಂಟೈರ್ ಟೀಮ್, Z5, ದೀಪಕ್ ಸರ್, ಪ್ರದೀಪ್ ಅವ್ರಿಗೆ ಎಸ್ಪೆಷಲಿ, ಆ್ಯಂಡ್ ತರುಣ್ ಸುಧೀರ್ ಸರ್. ಸೊ ಇಂತಹ ಒಂದು ಅವಕಾಶ ನನಗೆ ಕೊಟ್ಟಿದ್ದಕ್ಕೆ. ಆ್ಯಂಡ್ ಇನ್ನಷ್ಟು ಖುಷಿ ಏನಂದರೆ ಅದ್ಭುತವಾದಂತಹ ಕಲಾವಿದರು. ಆ್ಯಂಡ್ ಮುಖ್ಯವಾಗಿ ನಾನು ಆವಾಗ ತುಂಬ ಮೂವೀಸ್ ಎಲ್ಲ ಮಾಡುವಾಗ ತುಂಬ ಆಸೆ ಇತ್ತು ನನಗೆ ನಮ್ಮ ಚಿನ್ನಾಗಿ ಮುತ್ತ ಅವ್ರ ಜೊತೆ ಒಂದ್ಸಲ ನಟನೆ ಮಾಡಬೇಕು ಅಂತ. ಆ್ಯಂಡ್ ಕೊನೆಗೂ ಅದು ಆಸೆ ಈಡೇರಿತು. ಆ್ಯಂಡ್ ತುಂಬ ತುಂಬ ಖುಷಿಯಿಂದ ಕೆಲಸ ಮಾಡಿದ್ದೀನಿ. ಆ್ಯಂಡ್ ನಮ್ಮ ಸುಹಾನ್ ಸರ್ ಡೈರೆಕ್ಟರ್, ಈಸ್ ಅಮೇಝಿಂಗ್. ಮಂಗಳೂರವರಾದರೂ ಎಲ್ಲ ಕಡೆಯ ಒಂದು ಏನಂತಾರೆ ಅಲ್ಲಿರೋ ಹಿ ಈಸ್ ಜಸ್ಟ್ ಸೋ ಕ್ರಿಯೇಟಿವ್. ಎಲ್ಲ ಕಲಿಬೇಕು, ಎಲ್ಲ ಹೇಳ್ಕೊಡ್ಬೇಕು ಅನ್ನೋ. ಸೊ ಐ ಲರ್ನ್ ಅ ಲಾಟ್ ಫ್ರಮ್ ಹಿಮ್. ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ದ ಎಂಟೈರ್ ಟೀಮ್ ನನ್ನನ್ನು ಆಯ್ಕೆ ಮಾಡ್ಕೊಂಡಿದ್ದಕ್ಕೆ. ಆ್ಯಂಡ್ ನಿಮ್ಮೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಸೊ ಈ 3 ಎಪಿಸೋಡ್ಸಿಂದ ನಿಮ್ಮೆಲ್ಲರಲ್ಲಿ ಆಲ್ರೆಡಿ ಕುತೂಹಲ ಕಾಣ್ತಾ ಇದೆ. ಸೊ ಇದು ಸಕ್ಸಸ್ಫುಲ್ ಆಗಿ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನಿಮ್ಮ ಊರಿನ ಭಾಷೆ ಮಾಡೋದಕ್ಕೆ ಎಷ್ಟು ಖುಷಿ ಆಗಿತ್ತು ತಮಗೆ? ಭಾಳ ಖುಷಿ ಆಗ್ತಿದ್ರಿ ಅಣ್ಣರ. ಅಂದ್ರೆ ಹೌದಲ್ರಿ ಸರ್. ಅಂದ್ರೆ ಈಗ ನ್ಯಾಚುರಲಿ ಅಂದ್ರೆ ನಿಜವಾದ ಕನ್ನಡದವಳಾಗಿ ನಾನು ಎಲ್ಲ ಭಾಷೆ, ಎಲ್ಲ ಜಾತಿ, ಎಲ್ಲ ಮತ ಎಲ್ಲಾನು ಇಷ್ಟಪಡುವಂತಹ ಒಂದು ಹೆಣ್ಣು ನಾನು. ಬಟ್ ಎಲ್ಲೋ ಒಂದು ಕಡೆ ನಮ್ಮ ಮಣ್ಣು, ನಮ್ಮ ಭಾಷೆ, ನಮ್ಮ ಹೆತ್ತವರು ಅಂತ ಬಂದಾಗ ಒಂದಿಷ್ಟು ಜಾಸ್ತಿ ಪ್ರೀತಿ ಇರುತ್ತೆ. ಹಾಗಾಗಿ ಉತ್ತರ ಕರ್ನಾಟಕ ಅಂದ ತಕ್ಷಣ ಬಂದ ತಕ್ಷಣ ಯಾರಾದರೂ ನಮ್ಮ ಉತ್ತರ ಕರ್ನಾಟಕದವ್ರು ನಾವು ಅಲ್ಲಿಯವ್ರು ಇಲ್ಲಿಯವ್ರು ಅಂದ ತಕ್ಷಣ ಶುರು ಹಚ್ಕೊತೇವೆ ನಾವು ಆ ಭಾಷೆನ. ಅಂಥದ್ರಾಗ ಇಂಥ ಒಂದು ಒಳ್ಳೆ ಅವಕಾಶ ದ್ಯಾಟು ವೆಬ್ ಸೀರೀಸ್ಗೆನೆ ಫಸ್ಟ್ ಟೈಮ್ ನನಗೆ. ಆ್ಯಂಡ್ ಐ ಥಿಂಕ್ ಐ ಆಮ್ ವೆರಿ ಲಕ್ಕಿ. ಸೊ ಖುಷಿ ಆದ್ರಿ. ಬಟ್ ಒಂದು ಎಮೋಷನಲ್ ಇತ್ತ ನಿಮ್ಮ ಸಲಹೆ ಏನಾದಿತ್ತ? ಸಲಹೆ ಐ ಥಿಂಕ್ ಕ್ರಿಯೇಟಿವಿಟಿ ಅಂತ ಬಂದಾಗ ನಿಮ್ಮಿಂದ ನಾವು ಕಲಿತೀವಿ, ನಮ್ಮಿಂದ ನೀವು ಕಲಿತೀರಾ. ಸೊ ಇಟ್ಸ್ ಆಲ್ವೇಸ್ ದೇರ್. ಆ್ಯಂಡ್ ಸೌದತ್ತಿಯಲ್ಲಿ ನಾವು ಶೂಟಿಂಗ್ ಮಾಡುವಾಗ ಈಗ ನಮ್ಮ ಸೆಟ್ದಾಗ ಎಲ್ಲರೂ ಉತ್ತರ ಕರ್ನಾಟಕದವ್ರು ಇರಲಿಲ್ಲರಿ. ಸೊ ಈಗ ಕೆಲವೊಂದ್ಸಲ ಲ್ಯಾಂಗ್ವೇಜ್ ಒಂಚೂರು ಅಲ್ಲಿ ಕಡೆ ಭಾಷೆಯಲ್ಲಿ ಸ್ಲ್ಯಾಂಗ್ ಅಂತ ಏನಾರ ಇದ್ರೆ ನಾನು ಮುಂದೆ ಹೋಗ್ಬಿಡ್ತಿದ್ದೆ, ಇದು ಹಂಗೆ ಇದು ಹಿಂಗೆ ಅಂತ ಹೇಳಿ. ಸೊ ಐ ಥಿಂಕ್ ಇಟ್ಸ್ ಆಲ್ವೇಸ್ ದೇರ್ ಲರ್ನಿಂಗ್ ಇದ್ದಿದ್ದೆ. ಸೊ ಯಾ, ಥ್ಯಾಂಕ್ ಯು. ಈ 3 ಎಪಿಸೋಡ್